ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ಪೂಜಾ ವಿಧಾನ, ಹಾಗೆ ಈ ವರ್ಷ ಬಂದಿರುವಂತಹ ವೈಕುಂಠ ಏಕಾದಶಿ ಪೂಜಾ ಸಮಯ, ಹಾಗೆ ಪೂಜೆಗೆ ಸೂಕ್ತವಾದ ಹೂವು ಯಾವುದು, ನೈವೇದ್ಯ ಯಾವುದು, ಯಾವ ರೀತಿ ಉಪವಾಸವನ್ನು ಮಾಡಬೇಕು, ಹಾಗೆ ಉಪವಾಸವನ್ನು ಯಾವ ರೀತಿ ಅಂತ್ಯ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಜನವರಿ 10ನೇ ತಾರೀಕು ಶುಕ್ರವಾರದ ದಿನ ಬಂದಿದೆ. ಏಕಾದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಏಕಾದಶಿ ತಿಥಿ ಆರಂಭ ಆಗೋದು ಜನವರಿ 9ನೇ ತಾರೀಕು ಗುರುವಾರದ ದಿನ ಮಧ್ಯಾಹ್ನ 12:22ರಿಂದ ಜನವರಿ 10ನೇ ತಾರೀಕು ಬೆಳಗ್ಗೆ 10 ಗಂಟೆ 19 ನಿಮಿಷಕ್ಕೆ ನಿಮಗೆ ಏಕಾದಶಿ ತಿಥಿ ಅಂತ್ಯವಾಗತ್ತೆ. ಹಾಗೆ ಹೆಚ್ಚಿನ ಪ್ರಮಾಣದ ಏಕಾದಶಿ ತಿಥಿ ನಮಗೆ 9ನೇ ತಾರೀಕು ಇದ್ದರೂ ಕೂಡ ಸೂರ್ಯ ಉದಯ ಆಗುವಂತಹ ತಿಥಿಯನ್ನು ನಾವು ಆಚರಣೆ ಮಾಡಬೇಕಾಗತ್ತೆ. ಹಾಗಾಗಿ ಏಕಾದಶಿಯನ್ನು ಜನವರಿ 10ನೇ ತಾರೀಕು ಶುಕ್ರವಾರದ ದಿನ ಆಚರಣೆ ಮಾಡಬೇಕು. ಇನ್ನು ಪೂಜೆಗೆ ಯಾವ ಸಮಯ ಸೂಕ್ತ ಅಂತ ಹೇಳೋದಾದರೆ, ಈ ಒಂದು ಏಕಾದಶಿ ಏನಿದೆ ಅದು ಧನುರ್ಮಾಸದಲ್ಲಿ ಬರೋದ್ರಿಂದ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ. ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ 3:30 ನಿಮಿಷದಿಂದ 5 ಗಂಟೆ 45 ನಿಮಿಷದವರೆಗೆ ಏನು ಬರುತ್ತೆ, ಸೂರ್ಯ ಉದಯ ಆಗೋದಕ್ಕೂ ಮುಂಚೆ ಅಂದರೆ ಕತ್ಲೆ ಏನಿರುತ್ತೆ ಆ ಸಮಯದಲ್ಲೇ ನಾವು ಪೂಜೆ ಮಾಡೋದು ತುಂಬಾ ಒಳ್ಳೆಯದು, ತುಂಬ ಶ್ರೇಷ್ಠವಾಗಿರುವಂಥ ಸಮಯ ಕೂಡ. ಈ ಸಮಯದಲ್ಲಿ ಯಾವುದೇ ಥರ ಸಮಯ ನೋಡಿ ಪೂಜೆ ಮಾಡಬೇಕು ಅನ್ನೋದು ಕೂಡ ಯಾವುದೂ ಇಲ್ಲ. ಇನ್ನು ಕೆಲವರಿಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋರು ಬೆಳಗ್ಗೆ 10 ಗಂಟೆ 15 ಅಂದರೆ ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದಾಗಿದೆ. ಇನ್ನು ವೈಕುಂಠ ಏಕಾದಶಿ ದಿನ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ತುಳಸಿಯನ್ನು ಅರ್ಪಿಸಬೇಕಾಗತ್ತೆ. ತುಳಸಿ ಹಾರ ಅಥವಾ ತುಳಸಿ ದಳಗಳಿಂದ ಅರ್ಚನೆಯನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಅಕ್ಕಿ ಹಿಟ್ಟಿನ ದೀಪಗಳನ್ನು ಕೂಡ ಹಚ್ಚೋದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಸಾಧ್ಯವಾದರೆ 7 ಅಕ್ಕಿ ಹಿಟ್ಟಿನ ದೀಪವನ್ನು ಕೂಡ ನೀವು ಹಚ್ಬೋದು. ಸಾಧ್ಯ ಆಗಲ್ಲ ಅಂದರೆ ಒಂದೇ ದೀಪನ ದೊಡ್ಡದಾಗಿ ಮಾಡಿಕೊಂಡು ಅದರಲ್ಲಿ 7 ಬತ್ತಿಗಳನ್ನ ಹಾಕಿ ದೀಪನ ಹಚ್ಬೋದು. ತುಪ್ಪ ದೀಪ ಕೂಡ ನೀವು ಹಚ್ಬೋದು, ಅಥವಾ ದೀಪದ ಎಣ್ಣೆ ಏನು ಬರುತ್ತೆ ಅದನ್ನು ಕೂಡ ಹಚ್ಬೋದು. ಇನ್ನು ವೈಕುಂಠ ಏಕಾದಶಿ ಅಂದ್ರೇ ಉಪವಾಸ, ಮತ್ತೊಂದು ಉತ್ತರ ದ್ವಾರದಲ್ಲಿ ದರ್ಶನ ಮಾಡುವಂಥದ್ದು. ಉಪವಾಸವನ್ನು ನೀವು ಜನವರಿ 10ನೇ ತಾರೀಕು ದೇವರ ಹತ್ರ ಸಂಕಲ್ಪ ಮಾಡಿಕೊಂಡು, ಇವತ್ತು ವೈಕುಂಠ ಏಕಾದಶಿ ಹಾಗಾಗಿ ನಾನು ಉಪವಾಸನ ಇರ್ತೀನಿ ಅಂತ ದೇವರ ಹತ್ರ ಸಂಕಲ್ಪ ಮಾಡಿಕೊಂಡು ಉಪವಾಸವನ್ನು ನೀವು ಶುರು ಮಾಡಬೇಕಾಗತ್ತೆ. ಯಾವ ರೀತಿ ಉಪವಾಸ ಮಾಡ್ತೀರಾ ಅನ್ನೋದು ಅದು ನಿಮಗೆ ಬಿಟ್ಟಿದ್ದು. ಅನ್ನವನ್ನು ಸೇವನೆ ಮಾಡದೆ ಬರೀ ಫಲಹಾರಗಳನ್ನು ಸೇವನೆ ಮಾಡಿಕೊಂಡು ಉಪವಾಸನ ಮಾಡಬಹುದು, ಅಥವಾ ಒಂದು ಹೊತ್ತಿನ ಉಪವಾಸವನ್ನು ಕೂಡ ನೀವು ಮಾಡ್ಬೋದು. ಬೆಳಗ್ಗೆಯಿಂದ ಉಪವಾಸವನ್ನು ಇದ್ದು ರಾತ್ರಿ ಉಪಹಾರವನ್ನು ಸೇವನೆ ಮಾಡುವಂಥದ್ದು ಒಂದೊತ್ತಿನ ಉಪವಾಸ ಅಂತ ಹೇಳ್ತಾರೆ. ಅಥವಾ ನೀರಾಜನ ಉಪವಾಸ ಮಾಡ್ತೀವಿ ಅಂದರೆ ಅದನ್ನು ಕೂಡ ನೀವು ಮಾಡ್ಬೋದು, ಅಂದರೆ ನೀರನ್ನು ಕೂಡ ಸೇವಿಸದೆ ಉಪವಾಸವನ್ನು ಮಾಡುವಂಥದ್ದು. ವಿಧಿ ಪ್ರಕಾರವಾಗಿ ಹೇಳಬೇಕು ಅಂದರೆ ಉಪವಾಸ ಇರೋರು ಏಕಾದಶಿ ಹಿಂದಿನ ದಿವಸ ಒಂದು ಹೊತ್ತು ಮಾತ್ರನೇ ಉಪವಾಸ ಇದ್ದು ಏಕಾದಶಿ ದಿನ ಸಂಪೂರ್ಣವಾಗಿ ಉಪವಾಸವನ್ನು ಮಾಡಿ ಮಾರನೇ ದಿನ ಅಂದರೆ ದ್ವಾದಶಿ ದಿವಸ ಪೂಜೆಯನ್ನು ನೆರವೇರಿಸಿ ನಂತರ ಊಟವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಈಗಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆಗಳು, ವಯಸ್ಸಾದವರು, ಚಿಕ್ಕ ಮಕ್ಕಳು, ಬಸಿರಿಯಂದಿರೋ ಬಾಣಂತಿರಿರೋದ್ರಿಂದ ಅವರೆಲ್ಲ ಈ ಒಂದು ಉಪವಾಸವನ್ನು ಮಾಡೋದು ಬಹಳನೇ ಕಷ್ಟ. ಹಾಗಾಗಿ ಒಂದೊತ್ತಿನ ಉಪವಾಸ ಅಥವಾ ಫಲಹಾರವನ್ನು ಸೇವನೆ ಮಾಡಿಕೊಂಡು ಇರ್ಬೋದು. ಇನ್ನು ಏಕಾದಶಿ ದಿವಸ ದೇವರಿಗೆ ನೈವೇದ್ಯ ಬರೋದಿಲ್ಲ, ಹಾಗಾಗಿ ಯಾವುದೇ ರೀತಿ ಪ್ರಸಾದ ನೈವೇದ್ಯವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಅನ್ನೋ ಅಗತ್ಯ ಕೂಡ ಇರೋದಿಲ್ಲ. ಹಾಗೂ ಮಾಡಬೇಕು ಅಂತ ಇದ್ದರೆ ಹಣ್ಣು ಕಾಯಿ ಇಟ್ಟು ನೈವೇದ್ಯ ಮಾಡ್ಬೋದು. ಅದೆಲ್ಲದಕ್ಕಿಂತ ಶ್ರೇಷ್ಠ ಅಂದರೆ ತುಳಸಿ ಹಾಗೆ ಏಲಕ್ಕಿ ಪಚ್ಚಕರ್ಪೂರ ಹಾಕಿ ತುಳಸಿ ತೀರ್ಥವನ್ನು ನೀವು ದೇವರಿಗೆ ಮಾಡಿಟ್ಟು ಅದನ್ನು ನೀವು ಸೇವನೆ ಮಾಡಿ ಉಪವಾಸವನ್ನು ಅಂತ್ಯಗೊಳಿಸ್ಕೊಳ್ಬೋದು.
ಇನ್ನು ಸರಳವಾಗಿ ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಬಾಗಿಲಿಗೆ ರಂಗೋಲೆ ಹಾಕಿ ತಲೆಗೆ ಸ್ನಾನ ಮಾಡಿ ದೇವರಿಗೆ ಸಂಕಲ್ಪ ಮಾಡಿಕೊಂಡು ಉಪವಾಸವನ್ನು ಇದ್ದು ವಿಷ್ಣುವನ್ನು ವಿಶೇಷ ರೀತಿಯಲ್ಲಿ ಆರಾಧನೆಯನ್ನು ಮಾಡಬೇಕಾಗತ್ತೆ. ಇನ್ನು ತುಳಸಿ ಅಥವಾ ತುಳಸಿ ದಳಗಳಿಂದ ಅರ್ಚನೆ ಮಾಡಿ ವಿಷ್ಣು ಅಷ್ಟೋತ್ತರ ಹೇಳಿಕೊಂಡು ಅಥವಾ ಸಹಸ್ರನಾಮ ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ. ಅನಂತರ ಧೂಪ ದೀಪ ನೈವೇದ್ಯ ಆರತಿಯನ್ನು ಮಾಡೋದರ ಮುಖಾಂತರ ಸರಳವಾಗಿ ಪೂಜೆಯನ್ನು ಮಾಡಿ ಅನಂತರ ವಿಷ್ಣುವಿನ ಸ್ವರೂಪವಾದಂತಹ ಯಾವುದೇ ದೇವರ ದೇವಸ್ಥಾನಕ್ಕೆ ಹೋಗಿ ಉತ್ತರ ದ್ವಾರವನ್ನು ನಿರ್ಮಾಣ ಮಾಡಿರ್ತಾರೆ. ಆ ಒಂದು ದ್ವಾರ ಮುಖಾಂತರ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಬಂದರೆ ನೀವು 7 ಜನ್ಮದಲ್ಲಿ ಮಾಡಿರುವಂಥ ಪಾಪಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗತ್ತೆ. ಹಾಗೆ ಈ ವೈಕುಂಠ ಏಕಾದಶಿ ದಿನ ದಾನ ಮಾಡೋದು ಕೂಡ ತುಂಬಾ ಮಹತ್ವವಿದೆ. ಹಾಗೆ ನಿಮ್ಮ ಕೈಲಾದಷ್ಟು ಯಾವುದಾದ್ರೂ ದಾನ ಕೂಡ ನೀವು ಮಾಡ್ಬೋದು. ದಾನ ಅಂತ ಹೇಳಿದ್ರೆ ಇಂಥದ್ದೇ ಅಂತ ಅಲ್ಲ, ಯಾರಿಗೆ ಅವಶ್ಯಕತೆ ಇರುತ್ತೆ ವಸ್ತ್ರದಾನ ಅಥವಾ ಹಣದ ದಾನ, ದವಸ ಧಾನ್ಯ ಇದನ್ನು ಕೂಡ ನೀವು ದಾನ ಮಾಡೋದ್ರಿಂದ ನಿಮ್ಮ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಏನಿರುತ್ತೆ ಈ ಮುಖಾಂತರ ನೀವು ಕೊಡೋದ್ರಿಂದ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ವೈಕುಂಠ ಏಕಾದಶಿ ದಿವಸ ನೀವು ಯಾವುದೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನಷ್ಟು ಒಳ್ಳೆ ಉಪಯುಕ್ತ ಮಾಹಿತಿಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.